ಡೇ 74 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ನಮ್ಮನೇಲಿ ಹೊಸನೀರು ತಂದು ಸೂತಕ ಕಳೆಯೋ ದಿನ. ಅಂದರೆ ಇವತ್ತಿಂದ ನಮ್ಮನೆಗೆ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಬೇಕಾದರೂ ಬರ್ಬೋದು. ನಾವೂ ಅವ್ರ ಮನೆಗೆ ಹೋಗ್ಬೋದು. ಇಷ್ಟು ದಿನ ನಾವು ಯಾರ ಮನೆಗೂ ಹೋಗ್ತಿರ್ಲಿಲ್ಲ. ಅಪ್ಪಿತಪ್ಪಿ ನಮ್ಮ ಮನೆ ಕಡೆ ಯಾರಾದರೂ ಬಂದಿದ್ದರು ಸೂತಕ ಅಂತ ಗೊತ್ತಾದಮೇಲೆ ಮನೆಯೊಳಗೂ ಬರ್ತಿರ್ಲಿಲ್ಲ. ನಮ್ಮ ಮನೇಲಿ ಊಟ ತಿಂಡಿ ಏನೂ ಮಾಡ್ತಿರ್ಲಿಲ್ಲ. ಇವತ್ತಿಂದ ಬ್ಯಾಕ್ ಟು ನಾರ್ಮಲ್ ಡೇಸ್. ಈ ರೀತಿಯ ಸಂಪ್ರದಾಯ ನಿಮ್ಮ ಮನೆಗಳಲ್ಲೂ ಇದೆಯಾ? ಈ ಹೊಸನೀರು ತಂದು ಮನೇನ ಶುದ್ಧ ಮಾಡೋ ಪ್ರಕ್ರಿಯೆಯಲ್ಲಿ ಬೆಳಗಿನ ಯೋಗಾಭ್ಯಾಸನ ಮಿಸ್ ಮಾಡಿಕೊಂಡಿದ್ದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ರುಟೀನ್ ಪ್ರಕಾರನೇ ಆಯಿತು. ಇವತ್ತಿನ ಸ್ಪೆಷಲ್ ನ್ಯೂಸ್ ಏನು ಅಂದರೆ, ನಮ್ಮ ಮೈಸೂರು ಈ ಬಾರಿಯೂ ದೇಶದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಹಾಗೆಯೇ ರಾಜ್ಯದಲ್ಲಿ 1ನೇ ಸ್ಥಾನ ಪಡ್ಕೊಂಡಿದೆ. ಅದರ ಜೊತೆಗೆ ಇವತ್ತಿಂದ ಮತ್ತೊಂದು ಎಪಿಸೋಡನ್ನು ಶುರು ಮಾಡ್ತಿದ್ದೀನಿ. ಅದೊಂದು ದಿನಕ್ಕೊಂದು ಹೊಸ ಪದ ಸೀರೀಸ್. ಕನ್ನಡ ಪದಗಳನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಇವತ್ತಿನ ಪದ ಅಭಿಜ್ಞ, ಅಂದರೆ ಚೆನ್ನಾಗಿ ತಿಳಿದವನು. ತುಂಬ ಹೆಣ್ಣು ಮಕ್ಕಳಿಗೆ ಅಭಿಜ್ಞೆ ಅಂತೆಲ್ಲ ಹೆಸರಿಟ್ಟಿರ್ತಾರೆ. ಅವರಿಗೆ ತಮ್ಮ ಹೆಸರಿನ ಅರ್ಥ ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ಅಂಥವ್ರು ಅಂತ. ಹಾಗೆಯೇ ನಿಮಗೆ ಯಾವುದಾದ್ರೂ ಪದದ ಅರ್ಥ ಗೊತ್ತಾಗಬೇಕಂದ್ರೂ ಕೇಳಿ, ನಾನು ತಿಳಿಸೋ ಪ್ರಯತ್ನನ ಮಾಡ್ತೀನಿ.